ಆಯ್ತಪ್ಪ ಬೆಟ್ಟ ರಾಯಲ್ಸ್ ಇಲ್ಲ ಹೇಳಿ ಫೈನಲ್ ಪಂದ್ಯವನ್ನು ಗೆಲ್ಲಲು ಓವರ್ಗೆ 10 ರನ್ಗಳ ರಿಕ್ವೈರ್ಡ್ ಇದೆ. ಮಾಡಿ ಸರ್. ನಮ್ಮ PFL ಕಂಪ್ನಿಯಿಂದ ಒಂದು ಪಾರ್ಲೆ ಪ್ರೀಮಿಯರ್ ಲೀಗ್ ಒಂದು ಪಂದ್ಯವನ್ನು ಆಯೋಜಿಸಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರಾಗಿದ್ದ ನಮ್ಮ ಆಡಳಿತ ವರ್ಗ ಹಾಗೂ ಯೂನಿಯನ್ ವರ್ಗದವರೆಲ್ಲ ತುಂಬ ಸಪೋರ್ಟಾಗಿ, ಜೊತೆಗೆ ಸಹ ಆಟಗಾರರು ಎಲ್ಲ ಟೀಮ್ಗಳು ತಂಡಗಳನ್ನ ಕೊಟ್ಟು ಎಲ್ಲ ಈ PFL ಲೀಗ್ನಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ಆದಷ್ಟು ನಿನ್ನೆ ಶನಿವಾರ ಮತ್ತು ಇವತ್ತು ಭಾನುವಾರ 2 ದಿವಸ ಪಂದ್ಯಗಳನ್ನು ಆಯೋಜಿಸಿದ್ದಾರೆ. ತದನಂತರ ಇದೆಲ್ಲ ಮುಗಿದ ಮೇಲೆ ಸೆಮಿಫೈನಲ್ ಫೈನಲ್ ಬಂದು ಭಾನುವಾರ 9 ತಾರೀಕಿದೆ. ಸೊ ಅವತ್ತು ಮಡಿ ಪಂದ್ಯ ಇರ್ತದೆ, ಯಾರು ಕಪ್ಪನ್ನು ಯಾರು ಗೆಲ್ತಾರೆ ಅಂತ. ವರ್ಷನೂ ಡೈರಿ ಹಾಗೂ ಕ್ವಾಲಿಟಿ ಗೆದ್ದಿದ್ದಾರೆ. ಈ ಜೊತೆ ನಾವು ಗೆಲ್ಲಬೇಕು ಅಂತ ಒಂದು ಪ್ಲಾನಿಂಗಲ್ಲಿದ್ದೀವಿ. ಸೊ ಹಾಗಾಗಿ ನಾವು ಗೇಮು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳ ಆಲ್ರೆಡಿ ನಮ್ಮ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಏನು ಸಾಧ್ಯ ಆಗುತ್ತೆ ಅಷ್ಟು ಶ್ರಮ ನಾವು ವಹಿಸಿ ಈ ತಂಡದಿಂದ ಏನೋ ನಾವು ಒಂದು ಪರ್ಫಾರ್ಮೆನ್ಸ್ ತೋರಿಸ್ಬೇಕು, ಅದನ್ನು ತೋರಿಸೋಣ. ಸಾಕಷ್ಟು ಬ್ಯಾಟ್ಸ್ಮನ್ ಇದ್ದಾರೆ, ನಮ್ಮ ಹತ್ರ ಒಳ್ಳೊಳ್ಳೆ ಬೌಲರ್ಸ್ಗಳಿದ್ದಾರೆ. ಸೊ ಎಲ್ಲ ತಾಂತ್ರಿಕತೆ ಮಾಡಿದ್ದೀವಿ. ಈಗ ಸ್ಟಾರ್ಟ್ ಆಗಿದೆ ಒಂದು ಪಂದ್ಯ, ಈಗ ಎಷ್ಟಾಗಿ ಸ್ಟಾರ್ಟ್ ಆಗಿದೆ. ಹೆಂಗೆ ಅಂದರೆ ಇವಾಗ ನಾವು ಫುಲ್ ಸ್ಟ್ರಾಟಜೀಸ್ ಮಾಡ್ತೀವಿ, ಇವಾಗ ಬಿಡಲ್ಲ. ಗೆಲ್ಲಬೇಕು, ನಮ್ಮ ಒಂದು ಇದಂದರೆ ಗೆಲ್ಬೇಕಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫುಲ್ ಸಪೋರ್ಟ್ ಆಗಿದೆ. ಫುಲ್ಲು ಬೌಲಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಮೇನ್ ಆಗಿ ಅದಕ್ಕೆ ಬೌಲಿಂಗ್ ಏನಾದ್ರು ಥ್ರೋಗಿ ಬಂದ್ರೆ ಥ್ರೋ ಅಪೀಲ್ ಮಾಡ್ತಾರೆ. ಸೊ ನಾನಂತೂ ಎಂಜಾಯ್ ಜರಿತೀನಿ. ಕ್ಯಾಪ್ಟನ್ ಹೇಳಿ, ಹೌ ಇಸ್ ಎಕ್ಸ್ಪೀರಿಯನ್ಸ್ ಮ್ಯಾಚ್? ಆಲ್ ದಿ ಬೆಸ್ಟ್ ಆಲ್ ಟೀಮ್ಸ್. ವಿನ್ ಆಗಿದ್ರಲ್ಲ, ವಿನ್ ನೆಕ್ಸ್ಟ್ ಮ್ಯಾಚ್ ಅಗೇನ್ ಟ್ರೈ. ಓಕೆ, ಆಲ್ ದಿ ಬೆಸ್ಟ್. ಇಬ್ರು ಇಲ್ಲಿ ಗೇಮ್ ಚೇಂಜರ್ಸ್ ಇದ್ದಾರೆ, ಜಿತೇಶ್ ಮತ್ತೆ ಗೋಪಿ. ಹೌ ಇಸ್ ಎಕ್ಸ್ಪೀರಿಯನ್ಸ್ ದರ್? Wonderful experience today. Our team also playing well. And our Basaraju leading the bowling. Our first ball wicket. Very well. Team. Jitesh, yeah, tell me something to say. Thanks for the support. ಹಿಂದಿ ಒಳ್ಳೆ ಮ್ಯಾಚ್ ಆಡಕ್ಕಾಯ್ತು ಇವತ್ತು. ನಮ್ಮ ದಿನ ಹಂಗೆ ಇದೆ. ಓಕೆ, Moisturize remain longer than ever. 72 hours. Process. ಶ್ರೀಕಾಂತ್ ಅವರೇ ಮಾತಾಡಿ. ನಾವೇನು ಮಾತಾಡಲ್ಲ, ಮಾತಾಡ್ರೆ ಮನೆ ಕೆಡ್ಸ್ತದೆ. ನಾವು ಫೈನಲ್ ಗೆದ್ಬಿಟ್ಟು ಮಾತಾಡ್ತೀವಿ. ವೇಟ್ ಅಂಡ್ ವಾಚ್. ಡೈರಿ ಟೀಮ್ ಮಾರ್ನಿಂಗು ಸಿಕ್ಕಾಪಟ್ಟೆ 6ಗಳ ಸೂರ್ಯಮಳೆನ ಸುರಿಸಿದಂತ ಸುಭಾಷ್ ಪಾಟೀಲ್ ಅವರು ನಮಸ್ಕಾರ. ಹೇಗಿತ್ತು ಅನುಭವ? ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ನಿಂತ್ಕೊಂಡು ಆಡ್ಬೇಕು ಅನ್ನೋದು ವೀಕು.
ಆದರೂ ಒಳ್ಳೆ ಬಾಲ್ ಹಾಕಿದ್ರು ಅವರು, ವಿಜಯ್ ಅವರು ಚೆನ್ನಾಗಿ ಹಾಕಿದ್ರು ಬಾಲ್. ಆಯ್ತು, ನಾವು ಇದು ಗೆಲ್ತೀವಿ ಅನ್ನೋ ನಮ್ಗೆ ಹೋಗ್ತಿದೆ. ಓಕೆ ಆಡ್ತೀವಿ ಮ್ಯಾಚ್ನ. ಅಂಬರೀಷ್ ಅವರ ಈಗ ತಾನೇ ಬಂದ್ರೆ ಸ್ಕ್ರೀಜಿಂದ ಹೇಗಿತ್ತು? ಸ್ವಲ್ಪ ಸುಧಾರಿಸ್ಕೊಳ್ಳಿ. ಏನ್ ಪರವಾಗಿಲ್ಲ, ಇದೇ ತರ ಆಡಿದ್ರೆ ನಾವು 140ರಿಂದ 150 ಟಾರ್ಗೆಟ್ ಮಾಡ್ಬೋದು. ನೋಡೋಣ ಹೆಂಗಾಗತ್ತೆ, ಕಾದು ನೋಡೋಣ. ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇವತ್ತು ಬಂದ ಹಂಗಾರೆ ನೋಡೋಣ, ಚೆನ್ನಾಗಿ ನಮ್ಮ ಹುಡುಗರು. ಎಕ್ಸ್ಟೇ ಫುಲ್ ಮಿಂಚಿಂಗು. ಸಾಕು, ಇಷ್ಟ ಆದ್ರೆ ಸಮಯ ಸ್ಟಾಮಿನಾ ಇಲ್ಲ ಬಿಡ, ಅದು ಸಿಗ ಇಷ್ಟೇ 4-6 ಒಳಗಲ್ಲಿ. ಚಿನ್ನ ಅವ್ರ ಫಾರ್ಮರ್ ಕ್ಯಾಪ್ಟನ್ ಅಂಡ್ ಕರೆಂಟ್ ಕೋಚ್. ಅಲ್ಲ, ಕರೆಂಟ್ ಕ್ಯಾಪ್ಟನ್ ಬರಲಿ. ಕರೆಂಟ್ ಕ್ಯಾಪ್ಟನ್ ಅಂಡ್ ಕರೆಂಟ್ ಕೋಚ್, ಪ್ಲೀಸ್ ಹೇಳಿ ನಿಮ್ಮ ಒಪಿನಿಯನ್ ಹೇಳಿ. ಟೂರ್ನಮೆಂಟ್ ಬಗ್ಗೆ ಮಾತಾಡಿ. ಆಯ್ತು ಚೇತನ್ ಭಾಯ್ ಮಾತಾಡಿ. ಹಾಯ್, ಇವತ್ತು ನಮ್ಮ ಪಾರ್ಲೆ ಕಂಪ್ನಿ ವತಿಯಿಂದ ಪಾರ್ಲೆ ಟೂರ್ನಮೆಂಟ್ 2025 ನಡೆಸ್ತಾ ಇದ್ದೀವಿ. ನಿನ್ನೆಯಿಂದಲೂ ನಡೆಸ್ತಾ ಇದ್ದೀವಿ. ಒಳ್ಳೆ ರೀತಿ ಮೂಡ್ ಬರ್ತಾ ಇದೆ. 9 ಟೀಮು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಇದರಲ್ಲಿ ನಾನು ಡೈರಿ ವಾರಿಯರ್ಸ್ ಟೀಮ್ನ ಕ್ಯಾಪ್ಟನ್. ಒಂದು ಉತ್ತಮವಾಗಿ ನಮ್ಮ ಟೀಮ್ ಹೋಗ್ತಾ ಇದೆ. ಈಗ ನಡೆದಿರೋ 3 ಮ್ಯಾಚಲ್ಲಿ 3 ಮ್ಯಾಚ್ನೂ ಕೂಡ ವಿನ್ ಆಗಿದ್ದೀವಿ. ನಮ್ಮ ಪ್ಲೇಯರ್ಸ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸಲ್ಲಿದ್ದಾರೆ. ಒಳ್ಳೆ ಬೌಲರ್ಸ್, ಬ್ಯಾಟಿಂಗ್ ಲೈನಪ್, ಫೀಲ್ಡಿಂಗು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಮುಂದಿನ ಮ್ಯಾಚ್ನೂ ಚೆನ್ನಾಗಿ ಆಡಿ ಟೂರ್ನಮೆಂಟ್ನ ವಿನ್ ಕಡೆ ನಾವು ಮುನ್ನುಗ್ತಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಇವತ್ತು 4 ಮ್ಯಾಚ್ ಆಡಿದ್ವಿ. 9ನೇ ತಾರೀಕಿಗೆ ಮ್ಯಾಚ್ ಇಲ್ಲ ನಮ್ಮದು. ಫೈನಲ್ ಹೋಗಿಲ್ಲ, ನಾವು ಸೆಮಿಫೈನಲ್ ಹೋಗಿಲ್ಲ. ನೆಕ್ಸ್ಟ್ ಸೆಮಿಫೈನಲ್ ಹೋಗೋ ಥರ ಪ್ರಾಕ್ಟೀಸ್ ಮಾಡಬೇಕಿನ್ನು. ಓಕೆ, ಕ್ಯಾಚ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಿನ್ನು. 4 ಜನ ಬೌಲರ್ಸ್, 1 by 1 5 ಜನ ಒಳ್ಳೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ. ಯಾವುದೇ ರೀತಿ ತಾರತಮ್ಯ ಜಗಳ ಆಗಿಲ್ಲ. ಎಲ್ಲ ಖುಷಿಯಿಂದ ಎಲ್ಲರೂ ಆಡಿದ್ದಾರೆ. ಸೊ ಹ್ಯಾಪಿ. ನೆಕ್ಸ್ಟ್ ಸ್ವಲ್ಪ ಸ್ಪೀಡ್ ಬೇಕು. ಇವಾಗ ಒಂದು ಸ್ಮಾಲ್ ಪಾರ್ಟಿ ಇದೆ. Match was overall well, but our players didn't field well. There was lots of wickets. They didn't catch. Okay. There was lots of run could be controlled by fielding, but our fielding performance are so poor, worst you can say that. Okay. But I think we'll progress. No, I didn't leave any a single catch. It didn't come to me. Okay, we'll bat, and what happens, let us see. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. Thank you.